ವೆಲ್ಕಮ್ ಟು ಮೈ ಚಾನಲ್ ಟುಡೇ ಫಾರ್ ಟ್ಯಾರೋ ಟ್ರೇಡಿಂಗ್. ಸೊ ಇದೊಂದು ಜನರಲ್ ಟ್ಯಾರೋ ಟ್ರೇಡಿಂಗ್ ಆಗಿರುತ್ತೆ ಅಷ್ಟೇ. ನಿಮ್ಮ ಲೈಫಿಗೆ ಕನೆಕ್ಟ್ ಆದರೆ ರಿಸೀವ್ ಮಾಡಿಕೊಳ್ಳಿ, ಅದರ್ವೈಸ್ ರೀಡಿಂಗ್ನ ಸ್ಕಿಪ್ ಮಾಡಿ. ರೀಡಿಂಗ್ ಮೇಲ್ ನೋಡ್ತಾರೆ ಫೀಮೇಲ್ಗೆ, ಫೀಮೇಲ್ ನೋಡ್ತಾರೆ ಮೇಲ್ಗೆ. ಚಾನಲ್ನ ಲೈಕ್ ಮತ್ತು ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸು ಪ್ರೀತಿಸ್ತಾರಂಥ ವ್ಯಕ್ತಿ ಈ ಕ್ಷಣದಲ್ಲಿ ಯಾವ ರೀತಿ ಇದ್ದಾರೆ. ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸು ಪ್ರೀತಿಸ್ತಾರಂಥ ವ್ಯಕ್ತಿ ಈ ಪ್ರೆಸೆಂಟ್ ಒಂದು ಸಿಚುವೇಷನಲ್ಲಿ ಯಾವ ರೀತಿ ಇದ್ದಾರೆ. ಅವರೊಂದು ಪ್ರೆಸೆಂಟ್ ಸಿಚುವೇಷನ್ಸ್ ಏನು, ಪ್ರೆಸೆಂಟ್ ಸಿಚುವೇಷನ್. ಸೊ ನಿಮ್ಮ ವ್ಯಕ್ತಿ ಮ್ಯಾನಿಫೆಸ್ಟ್ ಮಾಡ್ತಾರೆ. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಯಾವುದೇ ಒಂದು ಕೆಲಸನಾಗಲಿ, ಒಂದು ವಿಷಯನಾಗಲಿ, ಅಥವಾ ಏನೇ ಒಂದು ಬೇಕಂದರೆ ಪಡ್ಕೊಂಡೇ ತೀರ್ತಾರೆ. ಆ ಥರ ಮನಸ್ಥಿತಿ ಇರೋವಂಥ ವ್ಯಕ್ತಿ. ಸೊ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನೀವು ಬೇಕಂತ ಇವಾಗ ಮ್ಯಾನಿಫೆಸ್ಟ್ ಮಾಡ್ತಾಯಿದ್ದಾರೆ. ನಿಮ್ಮನ್ನು ಪಡ್ಕೊಳೋದಕ್ಕೆ ನಾನಾ ಥರ ಟ್ರೈ ಮಾಡ್ತಾಯಿದ್ದಾರೆ. ಅಂದರೆ ಹಲವಾರು ಥರದ್ರಲ್ಲಿ ಪ್ರಯತ್ನ ಮಾಡ್ತಾಯಿದ್ದಾರೆ. ಬಟ್ ಏನಂದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ, ಅದೇ ನಾನು ಹೇಳ್ತಾ ಇದ್ನಲ್ವ ಇಂದಿನ ಟ್ಯಾರೋ ಟ್ರೇಡಿಂಗ್ಸಲ್ಲ, ಥರ್ಡ್ ಪಾರ್ಟಿ ಸಿಚುವೇಷನ್ ಏನಾದರೂ ಇದ್ದರೆ, ಕೆರಿಯರು, ಫೈನಾನ್ಷಿಯಲ್ ಪ್ರಾಬ್ಲಮ್ಸು, ಪರ್ಸ್ನಲ್ ಪ್ರಾಬ್ಲಮ್ಸು, ಹೆಲ್ತ್ ಇಶ್ಯೂಸ್, ಮೆಂಟಲ್ ಪ್ರಾಬ್ಲಮ್ಸು, ಫ್ಯಾಮ್ಲಿ, ಫ್ರೆಂಡ್ಸು, ಸೊಸೈಟಿ, ಪರ್ಸನ್ನು, ಅಥವಾ ಯಾವುದಾದ್ರೂ ಒಬ್ಬ ವ್ಯಕ್ತಿ. ಸೊ ಏನೇ ಆಗಿರ್ಬೋದು, ಥರ್ಡ್ ಪಾರ್ಟಿ ಸಿಚುವೇಷನ್ ಏನೇ ಇದ್ರೂ, ಅಥವಾ ಫೈನಾನ್ಷಿಯಲ್ ಹಣಕಾಸಿನ ಪ್ರಾಬ್ಲಮ್ಸ್ ಇರ್ಬೋದು, ಅಥವಾ ದುಡ್ಡುಗೋಸ್ಕರ ಹೆಚ್ಚಾಗಿ ಆಸೆ ಪಡೋವಂಥ ವ್ಯಕ್ತಿ ಆಗಿರ್ಬೋದು. ಸೊ ಏನೇ ಥರದ ವಿಚಾರ ಇರ್ಬೋದು, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುವೇಷನ್ ಇರೋದ್ರಿಂದ, ಸೊ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಅದನ್ನು ಪಡ್ಕೊಬೇಕು, ನಿಮ್ಮನ್ನು ಪಡ್ಕೊಬೇಕಂತ ತುಂಬ ಯೋಚನೆ ಮಾಡ್ತಾರೆ. ಮ್ಯೂಸಿಷಿಯನ್ ಬಂದಿರೋದ್ರಿಂದ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮಗೋಸ್ಕರ ಮ್ಯಾನಿಫೆಸ್ಟ್ ಮಾಡ್ತಾಯಿದ್ರು, ನೀವು ಅವ್ರ ಲೈಫಲ್ಲಿ ಮತ್ತೆ ಹೋಗಲಿ ಅಂತ. ಅಂದರೆ ನಿಮ್ಮನ್ನು ಹೇಗಾದರೂ ಪಡ್ಕೊಬೇಕಂತ. ನೋಡುವಂಥ ನನ್ನ ವ್ಯೂವರ್ಸು ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರೋಂಥ ವ್ಯಕ್ತಿ ನನ್ನ ವ್ಯೂವರ್ಸ್ಗೋಸ್ಕರ ಮ್ಯಾನಿಫೆಸ್ಟ್ ಯಾಕೆ ಮಾಡ್ತಾರೋದು. ನೋಡುವಂಥ ನನ್ನ ವ್ಯೂವರ್ಸು ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರೋಂಥ ವ್ಯಕ್ತಿ ನನ್ನ ವ್ಯೂವರ್ಸ್ಗೋಸ್ಕರ ಯಾಕೆ ಮ್ಯಾನಿಫೆಸ್ಟ್ ಮಾಡ್ತಾಯಿದ್ದಾರೆ. ಸೊ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ನಿಮಗೂ ಮತ್ತು ಅವ್ರಿಗೆ ಸಪ್ರೇಷನ್ ಆದಾಗ ನೋ ಕಾಂಟ್ಯಾಕ್ಟು, ನೋ ಸಪ್ರೇಷನ್ನು ಸಿಚುವೇಷನ್ ಎಲ್ಲ ಬಂದಿದೆ. ಸೊ ಅದಕ್ಕೋಸ್ಕರ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮ ಬಗ್ಗೆ ತುಂಬ ಆಲೋಚನೆ ಮಾಡ್ತಾಯಿದ್ರೆ, ಅವ್ರು ತುಂಬ ಆಲೋಚನೆ, ತುಂಬ ಟೆನ್ಷನ್ ಮಾಡ್ಕೊಳೋದ್ರಿಂದ ನಿಮ್ಗೆ ಕೂಡ ಇಲ್ಲಿ ಎನರ್ಜಿ ಟ್ರಿಗರ್ ಆಗ್ತದೆ. ನಿಮ್ಗೆ ಕೂಡ ಅಷ್ಟೇ ತುಂಬ ಆಲೋಚನೆ, ತುಂಬ ನೆನಪು, ತುಂಬ ಟೆನ್ಷನ್ ಆಗ್ತಾಯಿದೆ. ಸೊ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮನ್ನು ಪಡ್ಕೊಳೋದಕ್ಕೆ ತುಂಬ ಥರದ ಯೋಚನೆ ಮಾಡ್ತಾಯಿದ್ದಾರೆ ಅಂತ ಹೇಳ್ಬೋದು. ಬಟ್ ಆದರೆ ಏನು ಆ್ಯಕ್ಷನ್ ತಗೊತಾ ಇಲ್ಲ. ನೆಕ್ಸ್ಟ್ ಆ್ಯಕ್ಷನು, ನೆಕ್ಸ್ಟ್ ಸ್ಟೆಪ್ಪು, ಒಂದು ಫೋನ್ ಮಾಡೋದು, ಒಂದು ಕಾಲ್ ಮಾಡೋದು, ಅಥವಾ ಒಂದು ಮೆಸೇಜ್ ಮಾಡೋದು, ಈ ಥರ ಏನೂ ರಿಪ್ಲೈ ಬರ್ತಲ್ಲ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ. ಕೆಲವ್ರಿಗೆ ಬರ್ತಾಯಿದ್ರೇನೋ ಅದು ಒಂದು ಸೆಕೆಂಡ್ ಒಂದು ಸಾರಿ ಮಾಡ್ತಾರೆ, ಮತ್ತು ಇನ್ನೊಂದು ಸಾರಿ ಮೆಸೇಜೇ ಮಾಡೋದಿಲ್ಲ. ನೀವೇ ಮತ್ತೆ ಒಂದು 10 ಸಾರಿ ಮೆಸೇಜ್ ಮಾಡಿದ್ರೆ ಒಂದು ಸಾರಿ ರಿಪ್ಲೈ ಕೊಡ್ತಾರೆ. ಅಥವಾ ನೀವು ಒಂದು 10 ಟೈಮ್ಸ್ ಕಾಲ್ ಮಾಡಿದ್ರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ 1 ಟೈಮ್ ಕಾಲ್ ಮಾಡ್ತಾರೆ. ಆ ರೀತಿ ಇದು ಲೆಸ್ ಕಾಂಟ್ಯಾಕ್ಟ್ ಇರೋರಿಗೆ. ಇನ್ನು ಕೆಲವ್ರಿಗೆ ಕಾಂಟ್ಯಾಕ್ಟೇ ಇರೋದಿಲ್ಲ. ಇನ್ನು ಕೆಲವ್ರಿಗೆ ಕಾಂಟ್ಯಾಕ್ಟ್ ಇದ್ದರೂ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮನ್ನು ಅವಾಯ್ಡ್ ಮಾಡ್ತಾಯಿದ್ದಾರೆ. ಅದು ನೋಡುವಂಥ ನನ್ನ ವ್ಯೂವರ್ಸು ಮತ್ತು ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರೋಂಥ ವ್ಯಕ್ತಿ, ಇವರಿಬ್ಬರ ಪ್ರೀತಿ ಜೀವನದಲ್ಲಿ ಏನಾಗ್ಬೋದು. ನೋಡುವಂಥ ನನ್ನ ವ್ಯೂವರ್ಸು ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರೋಂಥ ವ್ಯಕ್ತಿ, ಇವರಿಬ್ಬರ ಪ್ರೀತಿಯಲ್ಲಿ ಏನಾಗುತ್ತೆ ಮುಂದಕ್ಕೆ. ನೋಡುವಂಥ ನನ್ನ ವ್ಯೂವರ್ಸು ಮತ್ತು ಅವ್ರ ಮನಸ್ಸು ಪ್ರೀತಿಸ್ತಾರೋಂಥ ವ್ಯಕ್ತಿ, ಇವರಿಬ್ಬರ ಲೈಫಲ್ಲಿ ಮುಂದಕ್ಕೆ ಏನಾಗುತ್ತೆ. ನೋಡಿ, ನೈಟ್ ಆಫ್ ಪೆಂಟಿಕಲ್ಸ್ ಬಂದಿದೆ. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮನ್ನು ಪಡ್ಕೊಬೇಕಂತ ತುಂಬ ಟ್ರೈ ಮಾಡ್ತಾರೆ, ಮತ್ತು ನಿಮ್ಮ ಮನಸ್ಸಲ್ಲಿರೋದು ಅವರೇ. ಸೊ ಇಬ್ಬರು ಒಬ್ಬರನ್ನೊಬ್ಬರು ಪಡ್ಕೊಬೇಕಂತ ಟ್ರೈ ಮಾಡ್ತೀರ. ಬಟ್ ಆದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಆ್ಯಕ್ಷನ್ ತೊಗೊಂಡ್ರೆ ಬೆಟರ್. ಮುಂದಕ್ಕೆ ಏನಾಗುತ್ತೆ ಅಂದರೆ, ನೋಡಿ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮ ಮೇಲೆ ಎಷ್ಟೇ ಪ್ರೀತಿ ಇದ್ರೂ, ಎಷ್ಟೇ ಎಮೋಷ್ನಲ್ಸ್ ಇದ್ರೂ, ಬಟ್ ಅವ್ರು ಎಕ್ಸ್ಪ್ರೆಸಿವ್ ಇಲ್ಲ. ಅದೇ ಪ್ರಾಬ್ಲಮ್ ಆಗಿರೋದಿಲ್ಲ. ಮತ್ತು ಇನ್ನೊಂದು ಥರ್ಡ್ ಪಾರ್ಟಿ ಸಿಚುವೇಷನ್. ಈ ಥರ್ಡ್ ಪಾರ್ಟಿ ಸಿಚುವೇಷನ್ ಏನೇ ಆಗಿರ್ಬೋದು, ಅದು ಒಂದು ಪ್ರಾಬ್ಲಮ್. ಮತ್ತು ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಯಾವುದೇ ಫೀಲಿಂಗ್ಸ್ನ ಶೇರ್ ಮಾಡೋದಿಲ್ಲ, ಹೈಡಿಂಗಲ್ಲೇ ಇಟ್ಟಿರ್ತಾರೆ. ಅದೊಂದು ಪ್ರಾಬ್ಲಮ್. ಅವ್ರಿಗೂ ನಿಮ್ಮನ್ನು ಅಷ್ಟು ಪ್ರೀತಿ ಮಾಡ್ತಾರೆ, ನಿಜವಾಗ್ಲೂ ಪ್ರೀತಿ ಮಾಡ್ತಿದ್ರೆ ಹೇಳ್ಬೋದಲ್ವ. ಯಾವುದೋ ಒಂದು ಥರ್ಡ್ ಪಾರ್ಟಿ ಸಿಚುವೇಷನ್ಗೋಸ್ಕರ ಯಾಕೆ ನಿಮ್ಮನ್ನು ಅವಾಯ್ಡ್ ಮಾಡೋದು. ಅವಾಯ್ಡ್ ಮಾಡಿ ನಿಮ್ಮ ಮನಸ್ಸನ್ನ ತುಂಬ ನೋವು ಮಾಡ್ತಾಯಿದ್ದಾರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ. ನೋಡುವಂಥ ನನ್ನ ವ್ಯೂವರ್ಸು ಅವ್ರ ಮನಸ್ಸು ಪ್ರೀತಿಸ್ತಾರೋಂಥ ವ್ಯಕ್ತಿ ನನ್ನ ವ್ಯೂವರ್ಸ್ಗೆ ಯಾಕೆ ಇಷ್ಟು ನೋವು ಕೊಡ್ತಾಯಿದ್ದಾರೆ. ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರೋಂಥ ವ್ಯಕ್ತಿ ನನ್ನ ವ್ಯೂವರ್ಸ್ಗೆ ಯಾಕೆ ಇಷ್ಟು ನೋವು ಕೊಡ್ತಾಯಿದ್ದಾರೆ. ಓಕೆ, ನೋಡಿ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಕ್ವೀನ್ ಆಫ್ ಸಾರ್ಟ್ಸ್ ಬಂದಿರೋದ್ರಿಂದ ನಿಮ್ಮ ಮನಸ್ಸಲ್ಲಿರೋಂಥ ಪ್ರೀತಿಸ್ತಾರೋಂಥ ವ್ಯಕ್ತಿ ಯಾವುದೇ ಆ್ಯಕ್ಷನ್ ತಗೊತಾ ಇಲ್ಲ. ಯಾಕೆ ತಗೊತಾ ಇಲ್ಲ ಅಂದರೆ,
ಆ ಕಡೆ ಥರ್ಡ್ ಪಾರ್ಟಿ ಸಿಚುವೇಶನ್ ಸ್ಟ್ರಾಂಗ್ ಆಗಿರ್ಬೋದು. ಆದರೆ ಇಲ್ಲಿ ನನಗೆ ಒಬ್ಬ ಲೇಡೀಸ್ ಕಾಣಿಸ್ತಾ ಇದ್ದಾರೆ. ಸೊ ಕೆಲವ್ರಿಗೆ ಪ್ರೀತಿಯಲ್ಲಿ ಲೇಡೀಸ್ ಇರ್ಬೋದು, ಅವ್ರ ಅಮ್ಮ ಆಗಿರ್ಬೋದು ಅಥವಾ ಒಬ್ಬ ಹುಡುಗಿನೇ ಆಗಿರ್ಬೋದು. ಫೀಮೇಲ್ ಕ್ಯಾರೆಕ್ಟರ್ ಜಾಸ್ತಿ ಕಾಣಿಸ್ತದೆ. ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರ ಅಂತ ವ್ಯಕ್ತಿ ನಿಮ್ಮ ಸೈಡ್ ಆ್ಯಕ್ಷನ್ ತೊಗೊಬೇಕಾದ್ರೆ ಒಂದು ಫೀಮೇಲ್ ಕ್ಯಾರೆಕ್ಟ್ರು ಅಡ್ಡ ಬರ್ತಾ ಇದ್ದೆ. ಸೊ ನಿಮ್ಮ ಪರ್ಸನ್ ಯಾರೇ ಆಗಿರ್ಬೋದು ನೋಡಿ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಅವರು ನಿಮ್ಮ ಕಡೆ ಆ್ಯಕ್ಷನ್ ತೊಗೊಬೇಕಾದ್ರೆ ಒಂದು ಫೀಮೇಲ್ ಕ್ಯಾರೆಕ್ಟರ್ ಸ್ಟ್ರಾಂಗಾಗಿ ತಡೀತಾ ಇದೆ. ಸೊ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಕೂಡ ಅಷ್ಟೇ ಅದರಿಂದ ಸ್ಟಾಪ್ ಆಗ್ತಾಯಿದ್ದಾರೆ. ಅದೇ ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ಸೊಸೈಟಿ ಪ್ರಾಬ್ಲಮ್ಸ್ ಆಗಿರ್ಬೋದು, ಏನೇ ಆಗಿರ್ಬೋದು, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಅದಕ್ಕೋಸ್ಕರ ಸ್ಟಾಪ್ ಮಾಡ್ತಾಯಿದ್ರು. ಏನೋ ಆ್ಯಕ್ಷನ್ ತಗೊತಿಲ್ಲ. ನೋಡುವಂಥ ನನ್ನ ವ್ಯೂವರ್ಸು ಮತ್ತು ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರ ಅಂಥ ವ್ಯಕ್ತಿ ಇವರಿಬ್ಬರಿಗೂ ಆದಷ್ಟು ಬೇಗ ಸಪ್ರೇಷನ್ ದೂರ ಆಗುತ್ತಾ. ನೋಡುವಂಥ ನನ್ನ ವ್ಯೂವರ್ಸು ಅವ್ರ ಮನಸ್ಸಲ್ಲಿರುವಂಥ ವ್ಯಕ್ತಿ ಇವರಿಬ್ಬರಿಗೂ ಸಪ್ರೇಷನ್ ಆದಷ್ಟು ಬೇಗ ದೂರ ಆಗುತ್ತಾ. ನೋಡುವಂಥ ನನ್ನ ವ್ಯೂವರ್ಸು ಮತ್ತು ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರ ಅಂಥ ವ್ಯಕ್ತಿ ಇವರಿಬ್ಬರಿಗೂ ಸಪ್ರೇಷನ್ ಆಗಿರೋವಂಥ ಸ್ಥಿತಿ ಆದಷ್ಟು ಬೇಗ ದೂರ ಆಗುತ್ತಾ. ನೋಡಿ, 6 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಆದಷ್ಟು ಬೇಗ ದೂರ ಆಗುವಂಥ ಸಾಧ್ಯತೆಗಳು ಜಾಸ್ತಿನೇ ಇದೆ. ಯಾಕಂದರೆ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ನಿಮಗಿನ್ನೂ ಕಮಿಟ್ಮೆಂಟ್ ಕೊಟ್ಟಿಲ್ಲ. ಮ್ಯಾರೇಜು ಒಂದು ವೇಳೆ 2 ಸೈಡ್ ಲವರ್ಸ್ ಆಗಿದ್ರೆ ನಿಮಗೆ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ನಿಮ್ಮನ್ನೇ ಮದುವೆ ಆಗ್ತೀನಿ, ನಿಮ್ಮ ಜೊತೆ ಲೈಫ್ ಲಾಂಗ್ ಇರ್ತೀನಿ ಅಂತ ಹೇಳ್ತಾ ಇಲ್ಲ. ಒಂದು ವೇಳೆ ಹಸ್ಬೆಂಡ್ ಆ್ಯಂಡ್ ವೈಫ್ ಆಗಿ ಸಪ್ರೇಷನ್ ಆಗಿದ್ರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಅಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಬಿಟ್ಟು ಇನ್ನೂ ನಿಮ್ಮ ಹತ್ರ ಬರೋದಕ್ಕೆ ಟ್ರೈ ಮಾಡ್ತಾಯಿದ್ದಾರೆ. ಅದು ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಆ ಥರ್ಡ್ ಪಾರ್ಟಿ ಸಿಚುವೇಶನ್ನ ಬಿಟ್ಬಿಟ್ರೆ ಸೊ ನಿಮ್ಮಿಬ್ಬರಿಗೂ ಸಪ್ರೇಷನ್ ಆಗಿರೋದು ಆದಷ್ಟು ಬೇಗ ದೂರ ಆಗಿ ಯೂನಿಯನ್ ಅನ್ನೋದು ಆಗೋಗುತ್ತೆ. ಸೊ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರ ಅಂಥ ವ್ಯಕ್ತಿ ಮೇಲೇ ಡಿಪೆಂಡ್ ಇದೆ ಈ ಒಂದು ಸಿಚುವೇಶನ್ ಎಲ್ಲ. ನೋಡುವಂಥ ನನ್ನ ವ್ಯೂವರ್ಸು ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರ ಅಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುವೇಶನ್ನ ಬಿಟ್ಟು ಆದಷ್ಟು ಬೇಗ ಬರ್ತಾರೆ. ನೋಡುವಂಥ ನನ್ನ ವ್ಯೂವರ್ಸು ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರ ಅಂಥ ವ್ಯಕ್ತಿ ನನ್ನ ವ್ಯೂವರ್ಸ್ ಕಡೆ ಆದಷ್ಟು ಬೇಗ ಥರ್ಡ್ ಪಾರ್ಟಿ ಸಿಚುವೇಶನ್ನ ಬಿಟ್ಟು ನನ್ನ ವ್ಯೂವರ್ಸ್ ಜೊತೆ ಯೂನಿಯನ್ ಆಗುತ್ತಾ. ವ್ಯೂವರ್ಸ್ ಜೊತೆ ಯೂನಿಯನ್ ಆಗುತ್ತಾ. ನನ್ನ ವ್ಯೂವರ್ಸ್ ಜೊತೆ ಯೂನಿಯನ್ ಆಗುತ್ತಾ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರ ಅಂಥ ವ್ಯಕ್ತಿ ಜೊತೆ. ಓಕೆ ನೋಡಿ, ಏಸ್ ಆಫ್ ಶಾರ್ಟ್ಸ್ ಬಂದಿರೋದ್ರಿಂದ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರ ಅಂಥ ವ್ಯಕ್ತಿ ಅವ್ರಿಗೆ ಬೇರೆ ಆಪ್ಷನ್ ಇಲ್ಲ. ಒಂದು ವೇಳೆ ಇದ್ದರೂ ಕೂಡ ಅವ್ರು ಆ ಸೈಡ್ ಹೋಗೋದು ಕಿರಿಕಿರಿನೇ ಆಗುತ್ತೆ. ಯಾಕಂದರೆ ನಿಮ್ಮ ಕನೆಕ್ಷನ್ನ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರ ಅಂಥ ವ್ಯಕ್ತಿ ನಿಮ್ಮ ಹತ್ರ ಬರೋದು ಅದು ಅಷ್ಟು ಸುಲಭ ಅಲ್ಲ. ಯಾಕಂದರೆ ತುಂಬ ಕಷ್ಟ ಇದೆ. ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ನು ತುಂಬ ಸ್ಟ್ರಾಂಗ್ ಆಗಿದೆ. ಅದು ಫ್ಯಾಮಿಲಿ ಆಗಿರ್ಬೋದು ಅಥವಾ ಇನ್ನು ಪರ್ಸನ್ ಆಗಿರ್ಬೋದು ಅಥವಾ ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ಸೊಸೈಟಿ ಪ್ರಾಬ್ಲಮ್ಸ್ ಆಗಿರ್ಬೋದು, ಕೆರಿಯರ್ ಆಗಿರ್ಬೋದು ಅಥವಾ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಆಗಿರ್ಬೋದು ಅಥವಾ ಫೈನಾನ್ಷಿಯಲ್ಗೋಸ್ಕರ ನಿಮ್ಮ ವ್ಯಕ್ತಿ ಆಸೆ ಪಡ್ತಾ ಇರ್ಬೋದಾಗಿರ್ಬೋದು. ಸೊ ಏನೋ ಒಂದು ವಿಚಾರಕ್ಕೋಸ್ಕರ ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಮಿಸ್ಕಮ್ಯುನಿಕೇಷನ್ ಯಾವುದೇ ಒಂದು ವಿಚಾರ ಆಗಿರ್ಬೋದು, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಆ ಒಂದು ಥರ್ಡ್ ಪಾರ್ಟಿ ಸಿಚುವೇಶನ್, ಈಗೋ ಇಶ್ಯೂಸು ಎಲ್ಲವನ್ನು ಬಿಟ್ಟು ನಿಮ್ಮ ಸೈಡ್ ಬರೋಕ್ಕಾಗ್ತಿಲ್ಲ. ಯಾಕಂದರೆ ಅದು ಥರ್ಡ್ ಪಾರ್ಟಿ ಸಿಚುವೇಶನ್ ಬಿಡ್ತಾ ಇಲ್ಲ. ಕೆಲವ್ರ ಲೈಫಲ್ಲಿ ಒಬ್ಬ ವ್ಯಕ್ತಿನೇ ಇರ್ತಾರೆ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ, ಆ ವ್ಯಕ್ತಿ ಇವ್ರನ್ನ ಬಿಡ್ತಾ ಇಲ್ಲ. ಓಕೆನಾ? ಅದು ಥರ್ಡ್ ಪಾರ್ಟಿ ಸಿಚುವೇಶನ್ ಇವ್ರನ್ನ ಬಿಡ್ತಾ ಇಲ್ಲ. ಅದಕ್ಕೋಸ್ಕರ ಏಸ್ ಆಫ್ ಶಾರ್ಟ್ಸ್ ಬಂದಿರೋದ್ರಿಂದ ನಿಮ್ಮ ಜೊತೆ ಯೂನಿಯನ್ ಆಗೋದು ಅಷ್ಟು ಸುಲಭ ಇಲ್ಲ, ತುಂಬ ಕಷ್ಟ ಇದೆ, ತುಂಬ ಸ್ಟ್ರಾಂಗ್ ಆಗಿದೆ ಥರ್ಡ್ ಪಾರ್ಟಿ ಸಿಚುವೇಶನ್ ಕನೆಕ್ಷನ್. ಸೊ ಅದು ಬ್ರೇಕೌಟ್ ಆದಮೇಲೆ ನಿಮ್ಮ ಜೊತೆ ಯೂನಿಯನ್ ಆಗೋಗುತ್ತೆ. ಆದಷ್ಟು ಬೇಗ ಅದು ಬ್ರೇಕೌಟ್ ಆಗಬೇಕು. ನೋಡುವಂಥ ನನ್ನ ವ್ಯೂವರ್ಸು ಮತ್ತು ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುವೇಶನ್ ಎಂಡ್ ಆಗುವಂಥ ಸಾಧ್ಯತೆ ಇದೆಯಾ? ನೋಡುವಂಥ ನನ್ನ ವ್ಯೂವರ್ಸು ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಇವರಿಬ್ಬರ ಲೈಫಲ್ಲೂ ಥರ್ಡ್ ಪಾರ್ಟಿ ಸಿಚುವೇಶನ್ ಎಂಡ್ ಆಗುವಂಥ ಸಾಧ್ಯತೆ ಇದೆ. ನೋಡುವಂಥ ನನ್ನ ವ್ಯೂವರ್ಸು ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಇವರಿಬ್ಬರ ಲೈಫಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಎಂಡ್ ಆಗುವಂಥ ಸಾಧ್ಯತೆ ಇದೆಯಾ? ನೋಡಿ, 3 ಆಫ್ ಶಾರ್ಟ್ಸ್ ಬಂದಿರೋದ್ರಿಂದ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರ ಅಂಥ ವ್ಯಕ್ತಿ ಮತ್ತು ನೀವು ಆಲ್ರೆಡಿ ಥರ್ಡ್ ಪಾರ್ಟಿ ಸಿಚುವೇಶನ್ನಿಂದನೇ ನೀವಿಬ್ಬರು ಬೇರೆಗಡೆ ದೂರ ಆಗಿರೋದು. ಬಟ್ ಎಷ್ಟೇ ದೂರ ಆದ್ರೂ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿನ ನೀವು ಪ್ರೀತಿ ಮಾಡ್ತಾಯಿದ್ರ, ಅವರು ನಿಮ್ಮನ್ನು ಪ್ರೀತಿ ಮಾಡ್ತಾಯಿದ್ರ. ಬಟ್ ಆದರೆ ಇಲ್ಲಿ ತಪ್ಪು ಮಾಡಿರೋದು ಯಾರು ಗೊತ್ತಾ? ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿನೇ. ಥರ್ಡ್ ಪಾರ್ಟಿ ಸಿಚುವೇಶನ್ ಆಯ್ಕೆ ಮಾಡ್ಕೊಂಡಿದ್ದು ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿನೇ. ಅದಕ್ಕೆ ನಿಮಗೂ ಫೈನ್ ಕೊಟ್ಟರು, ತುಂಬ ನೋವು ಕೊಟ್ಟರು. ಆ ಕಡೆ ಥರ್ಡ್ ಪಾರ್ಟಿ ಸಿಚುವೇಶನ್ ಕಡೆ ಇರೋಕ್ಕಾಗದೆ ಇವಾಗ ನೋವನ್ನು ಅನುಭವಿಸ್ತಿದ್ದಾರೆ. ಸೊ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ಮೈಂಡು ಸ್ವಲ್ಪ ಅಂದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ
ತಪ್ಪು ನಿರ್ಧಾರನ ಮಾಡಿದರು ಅಂತ ಹೇಳ್ಬೋದು ಅಷ್ಟೆ. ಯಾವುದಾದ್ರೂ ಒಬ್ಬ ವ್ಯಕ್ತಿ ತಪ್ಪು ಮಾಡಿದಾಗೆ ಶಿಕ್ಷೆ ಅನುಭವಿಸೋದು. ಸೊ ಅದೇ ರೀತಿ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಅವರು ತಪ್ಪು ಮಾಡಿ ಅವರು ಶಿಕ್ಷೆ ಅನುಭವಿಸ್ತಿದ್ದಾರೆ, ನಿಮಗೂ ಶಿಕ್ಷೆ ಕೊಟ್ಟರು, ಆ ಕಡೆ ಥರ್ಡ್ ಪಾರ್ಟಿ ಸಿಚುವೇಶನ್ ಕಡೆ ಆ ಕಡೆನೂ ಶಿಕ್ಷೆ ಅನುಭವಿಸ್ತಾ ಇದ್ದಾರೆ. ಸೊ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ. ಬಟ್ ಇಲ್ಲಿ ಎಲ್ರಿಗಿಂತ ನೋವು ಪಡ್ತಾ ಇರೋದು ಯಾರು ಜಾಸ್ತಿ? ನೀವು, ನನ್ನ ವ್ಯೂವರ್ಸ್ ಯಾರಿದ್ದೀರ ನೀವು ತುಂಬ ನೋವು ಪಡ್ತಿದ್ದೀರ. ಬಟ್ ಇದಕ್ಕೆಲ್ಲ ಕಾರಣ ಏನು ಗೊತ್ತಾ? ನಿಮ್ಮ ಮನಸ್ಸಲ್ಲಿರೋವಂಥ ವ್ಯಕ್ತಿನ ನೀವು ಬ್ಲೈಂಡಾಗಿ ನಂಬಿದ್ದಷ್ಟೇ. ಬಟ್ ನೀವು ಯಾಕೆ ಬ್ಲೈಂಡಾಗಿ ನಂಬಿದ್ರ ಅಂದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾಯಿದ್ರು, ನಂಬಿದ್ರಿ. ಬಟ್ ಆದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುವೇಶನ್ ಕಡೆನೇ ಅಟ್ರಾಕ್ಷನ್ ಆಗಿದ್ದಾರೆ. ಅದು ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮ್ಲಿ ಆಗಿರ್ಬೋದು, ಸೊಸೈಟಿ ಪ್ರಾಬ್ಲಮ್ಸ್ ಆಗಿರ್ಬೋದು, ಕೆರಿಯರ್ ಆಗಿರ್ಬೋದು, ಪರ್ಸ್ನಲ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಅಥವಾ ಮೆಂಟಲ್ ಪ್ರಾಬ್ಲಮ್ಸ್, ಹೆಲ್ತ್ ಇಶ್ಯೂಸ್, ಅಥವಾ ಇನ್ನೇನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಮಿಸ್ಕಮ್ಯುನಿಕೇಷನ್, ಅಥವಾ ಫೈನಾನ್ಷಿಯಲ್ ದುಡ್ಡಿನ ಬಗ್ಗೆ ಹೆಚ್ಚು ಆಸೆ ಇರ್ಬೋದು, ಅಥವಾ ಕ್ಯಾಸ್ಟ್ ಡಿಫ್ರೆನ್ಸು, ಏಜು, ಹೈಟು, ಕಲರು, ಫಿಸಿಕ್ಸ್ ಅಂದರೆ ಅದೇ ಫಿಸಿಕಲ್ ಕಲರ್ ಚೇಂಜಸ್. ಅವರೊಂದು ಗುಣ ನಡ್ತಾನೆ ಬೇರೆ, ನಿಮ್ಮೊಂದು ಗುಣ ನಡ್ತಾ ಬೇರೆ, ಬಟ್ ಇಬ್ಬರಿಗೂ ವೈಬ್ ಕನೆಕ್ಟ್ ಆಗ್ತಾಯಿತ್ತು ಅಷ್ಟೇ. ಸೊ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಅವರು ತಪ್ಪು ಮಾಡಿದ್ದು, ಸೊ ನಿಮ್ಮಿಬ್ಬರಿಗೂ ಇದು ಮಾಡಿದರು. ಬಟ್ ಆದರೆ ಥರ್ಡ್ ಪಾರ್ಟಿ ಸಿಚುವೇಶನ್ನು ಇರಲ್ಲ, ಅದು ಹೋಗುತ್ತೆ, ಅದು ರಿಮೂವ್ ಆಗುತ್ತೆ. ಬಟ್ ಅದು ಯಾವಾಗ ರಿಮೂವ್ ಆಗುತ್ತೆ ಅಂದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಅದ್ರ ಕಡೆ ಎನರ್ಜಿನ ಸ್ಟಾಪ್ ಮಾಡಬೇಕು. ಎನರ್ಜಿ ಯಾವಾಗ ಸ್ಟಾಪ್ ಮಾಡ್ತಾರಂದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ನಿಮ್ಮನ್ನು ಬಿಟ್ಟಿರೋಕ್ಕಾಗಲ್ಲ, ಥರ್ಡ್ ಪಾರ್ಟಿ ಸಿಚುವೇಶನ್ ಕಡೆ ಇನ್ನು ಹೋಗ್ಬಾರ್ದು ಅಂತ ಗೊತ್ತಾದ ಮೇಲೆ ನಿಮ್ಮ ಸೈಡ್ ಬರ್ತಾರೆ ಅಷ್ಟೇ ಹೊರತು ಅಟ್ರ್ಯಾಕ್ಷನ್ ಹೋಗಬೇಕು. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ಥರ್ಡ್ ಪಾರ್ಟಿ ಸಿಚುವೇಶನ್ ಕಡೆ ಅಟ್ರ್ಯಾಕ್ಷನ್ ಹೋಗ್ಬೇಕು. ಅಂದರೆ ಫ್ಯಾಮ್ಲಿ ಇದ್ದರೆ ಫ್ಯಾಮ್ಲಿ ಮಾತು ಜಾಸ್ತಿ ಕೇಳೋದು, ನಿಮ್ಮನ್ನು ಅತಿ ಹೆಚ್ಚಾಗಿ ಪ್ರೀತಿ ಮಾಡೋದು, ನಿಮಗೂ ನೋವು ಕೊಡೋದು, ಫ್ಯಾಮ್ಲಿ ಮಾತು ಕೇಳೋದು. ಸೊ ಇದು ತಪ್ಪು. ಮತ್ತು ಇನ್ನೊಬ್ಬ ಪರ್ಸನ್ ಇದ್ದರೆ, ಇನ್ನೊಬ್ಬ ವ್ಯಕ್ತಿನೇ ಇದ್ದರೆ ಅವ್ರ ಜೊತೆನೂ ಕನೆಕ್ಷನ್ ಇಟ್ಕೊಳೋದು, ಮತ್ತು ನಿಮ್ಮನ್ನು ಅತಿಯಾಗಿ ಪ್ರೀತಿ ಮಾಡೋದು, ಇದು ತಪ್ಪು. ಸೊ ಇದೆಲ್ಲ ಮಾಡ್ತಾರೋ ತಪ್ಪು ಕೆಲಸಗಳು ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ. ಈ ತಪ್ಪು ಕೆಲಸ ಮಾಡೋದನ್ನೆಲ್ಲ ಸ್ಟಾಪ್ ಮಾಡಿದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಗೆ ಸಿಗ್ತಾರೆ. ಮತ್ತು ನೀವು ಕಾಂಟ್ಯಾಕ್ಟಲ್ಲಿದ್ದಾಗ ಬೇರೆಯವ್ರ ಜೊತೆ ಫೋನ್ ಕಾಲ್ ಮಾತಾಡೋದು, ಕಮ್ಯುನಿಕೇಷನ್ ಮಾಡೋದು, ಇದೆಲ್ಲ ಮಾಡ್ತಾರೆ. ಅಥವಾ ಒಂದು ವೇಳೆ ನಿಮ್ಗೆ ಗೊತ್ತಿಲ್ದಿರಾನೆ ಥರ್ಡ್ ಪಾರ್ಟಿ ಜೊತೆ ಮಾತಾಡೋದು, ಕಮ್ಯುನಿಕೇಷನ್ ಮಾಡೋದು, ಅತಿ ಹೆಚ್ಚಾಗಿ ಫೋನ್ ಮಾತಾಡೋದು, ಮೆಸೇಜ್ ಮಾಡೋದು, ಕಮ್ಯುನಿಕೇಷನ್ ಮಾಡೋದು, ಅಥವಾ ಚಾಟಿಂಗ್ಗಳು ಮಾಡೋದು, ಇನ್ಸ್ಟಾಗ್ರಾಮು, ವಾಟ್ಸಪ್ಪು, ಸೋಷಿಯಲ್ ಮೀಡಿಯಾ ಅಕೌಂಟ್ಸಲ್ಲಿದ್ದರೆ ಅದರಲ್ಲಿ ಮೆಸೇಜ್ ಮಾಡೋದು, ಅಥವಾ ನಿಮ್ಗೆ ಗೊತ್ತಿಲ್ದಿರಾನೆ ಫೋನ್ ಅಥವಾ ಮೆಸೇಜ್ ಮಾಡೋದು. ಸೊ ಈ ರೀತಿ ಎಲ್ಲ ನಿಮಗೆ ಇನ್ನು ಹೇಳೋಕ್ಕಾಗೋದಿಲ್ವಲ್ಲ ಥರ್ಡ್ ಪಾರ್ಟಿ ಸಿಚುವೇಶನ್ಗೆ ಅಟ್ರಾಕ್ಷನ್ ಆಗ್ತದೆ ಅಂತ, ಆ ರೀತಿ. ಬಟ್ ಆದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ 3 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಅಲ್ಲಿ ಕನೆಕ್ಷನ್ ಬ್ರೇಕ್ ಆಗಿದೆ. ಅವ್ರ ಜೊತೆನೂ ಚೆನ್ನಾಗಿರೋಕ್ಕಾಗ್ತಿಲ್ಲ, ನಿಮ್ಮ ಜೊತೆನೂ ಚೆನ್ನಾಗಿರೋಕ್ಕಾಗ್ತಿಲ್ಲ. ಏನಂದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿನೇ ತಪ್ಪು ಮಾಡ್ತಾರದಿಲ್ಲಿ. ಅವರು ಥರ್ಡ್ ಪಾರ್ಟಿ ಸಿಚುವೇಶನ್ ಕಡೆ ಅಟ್ರಾಕ್ಷನ್ ಆಗದಿರಿದ್ರೆ ಸಾಕು, ಸೊ ನಿಮ್ಗೆ ಸಿಗ್ತಾರೆ. ಅದೇನೇ ಆಗಿರ್ಬೋದು ಥರ್ಡ್ ಪಾರ್ಟಿ ಸಿಚುವೇಶನ್. ನೋಡುವಂಥ ನನ್ನ ವ್ಯೂವರ್ಸ್ನ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ತುಂಬ ಪ್ರೀತಿ ಮಾಡ್ತಾಯಿದ್ದಾರೆ. ನೋಡುವಂಥ ನನ್ನ ವ್ಯೂವರ್ಸ್ನ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ತುಂಬ ಪ್ರೀತಿ ಮಾಡ್ತಾಯಿದ್ದಾರೆ. ನೋಡುವಂಥ ನನ್ನ ವ್ಯೂವರ್ಸ್ನ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ತುಂಬ ಪ್ರೀತಿ ಮಾಡ್ತಾಯಿದ್ದಾರೆ. ನೋಡಿ, ನಾನು ಹೇಳ್ದಾಗೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾಯಿದ್ದಾರೆ. ಎಂಪ್ರೆಸ್ ಕಾರ್ಡ್ ಬಂದಿರೋದ್ರಿಂದ ತುಂಬ ಅಂದರೆ ತುಂಬ ಇಷ್ಟಪಡ್ತಾರೆ. ಬಟ್ ಆದರೆ ಅವ್ರಿಗೆ ನಾನೇ ಅನ್ನೋದು ಅಹಂಕಾರ ಸ್ವಲ್ಪ ಇದೆ, ಸ್ವಲ್ಪ ಆ್ಯಟಿಟ್ಯೂಡ್ ಜಾಸ್ತಿ ಇದೆ. ನನಗೆ ಯಾರು ಬೇಕಾದ್ರೂ ಸಿಗ್ತಾರೆ, ನನ್ನನ್ನು ಯಾರು ಬೇಕಾದ್ರೂ ಇಷ್ಟಪಡ್ತಾರೆ ಅನ್ನೋ ಒಂದು ಮೈಂಡ್ ಆ್ಯಟಿಟ್ಯೂಡ್ ಅನ್ನೋದಿದೆ. ಅದು ಯಾಕಂದರೆ ಎಂಪ್ರೆಸ್ ಕಾರ್ಡ್ ಬಂದಿರೋದ್ರಿಂದ ಈ ಎಂಪ್ರೆಸ್ ಕಾರ್ಡಲ್ಲಿ ನೋಡಿ ಆ ಹುಡುಗಿ ಸುಂದರವಾಗಿದ್ದಾಳೆ. ಸೊ ಹಂಗೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಕೂಡ ಅಷ್ಟೇ, ಅವ್ರಿಗೆ ಅದೇ ಥರದ ಮನೋಭಾವನೆ ಇದೆ. ನಾನು ತುಂಬ ಚೆನ್ನಾಗಿದ್ದೀನಿ, ನನಗೆ ಯಾರು ಬೇಕಾದ್ರೂ ಸಿಗ್ತಾರೆ, ನಾನು ಯಾರನ್ನ ಬೇಕಾದ್ರೂ ಪ್ರೀತಿ ಮಾಡ್ತಿದ್ರೆ ಅವರು ನನ್ನ ಪ್ರೀತಿ ಮಾಡ್ತಾರೆ, ಇಷ್ಟಪಡ್ತಾರೆ ಅನ್ನೋ ಒಂದು ಅಹಂ ಅನ್ನೋದಿದೆ. ಅಹಂ ಅಂದರೆ ಈಗೋ ಇಶ್ಯೂಸ್ ಇದೆ. ನನ್ನನ್ನು ಯಾರಾದರೂ ಇಷ್ಟಪಡ್ತಾರೆ, ನನ್ನ ಯಾರಾದರೂ ಇಷ್ಟಪಡಲೇಬೇಕು ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ. ಬಟ್ ಆದರೆ ಅವರು ನಿಜವಾಗ್ಲೂ ಪ್ರೀತಿ ಮಾಡ್ತಾಯಿದ್ದಾರಾ, ಅಥವಾ ದುಡ್ಡುಗೋಸ್ಕರ ಪ್ರೀತಿ ಮಾಡ್ತಾಯಿದ್ದಾರಾ, ಅಥವಾ ಮೋಸ ಮಾಡ್ತಾರಾ, ಇದೆಲ್ಲ ಕಾಮನ್ ಸೆನ್ಸ್ ಅನ್ನೋದಿಲ್ಲ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ. ಅಂದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ಅಂಥ ಒಂದು ಪರಿಜ್ಞಾನ ಇಲ್ಲ ಅಂತ ಹೇಳ್ಬೋದು. ಮುಂದೆ ಏನಾಗುತ್ತೋ ಈ ಥರ್ಡ್ ಪಾರ್ಟಿ ಸಿಚುವೇಷನಿಂದ ಫ್ಯೂಚರಲ್ಲಿ ಪ್ರಾಬ್ಲಮ್ಸ್ ಬರುತ್ತೆ, ಇನ್ನು ಮುಂದೆ ನನಗೇನಾದರೂ ತೊಂದರೆ ಆಗುತ್ತೋ ಅನ್ನೋ ಒಂದು ಮುಂದಾಲೋಚನೆ ಇಲ್ದಿರಾನೆ ಪ್ರಾಬ್ಲಮ್ಸಲ್ಲಿ ಸಿಕ್ಕಾಕೊತಾರೆ. ಬಟ್ ಆದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿನ ನಿಜವಾಗ್ಲೂ ಪ್ರೀತಿ ಮಾಡೋಂಥ ವ್ಯಕ್ತಿ ಆದರೆ ನನ್ನ ವ್ಯೂವರ್ಸ್ ನೀವು ಅಷ್ಟೇ. ಬಟ್ ಅದು ನಿಮ್ಮ ಮನಸ್ಸಲ್ಲಿ ಇರೋಂಥ ವ್ಯಕ್ತಿಗೆ ಗೊತ್ತಿಲ್ದಿರಾನೆ ಬೇರೆಯವ್ರ ಕಡೆ ಅಟ್ರಾಕ್ಷನು, ಕಮ್ಯುನಿಕೇಷನ್ ಮಾಡೋದು, ಮೆಸೇಜ್ ಮಾಡೋದು, ಕಾಲ್ ಮಾಡೋದು, ಅವ್ರ ಜೊತೆ ಸುಮ್ಮನೆ ಮಾತಾಡೋದು. ಸೊ ಅದೇ ಯಾವುದೇ ಥರ ಥರ್ಡ್ ಪಾರ್ಟಿ ಸಿಚುವೇಷನ್ ಜೊತೆ ಒಡನಾಟ ಇರ್ಬೋದು. ಸೊ ಇದೆಲ್ಲ ಮಾಡ್ತಾಯಿದ್ದಾರೆ. ಅದು ನಿಮ್ಮನ್ನಾದರೆ ಅವ್ರು ಪ್ರೀತಿ ಮಾಡ್ತಾಯಿದ್ದಾರೆ. ಥರ್ಡ್ ಪಾರ್ಟಿ ಸಿಚುವೇಷನ್ ಕಡೆ ಆದರೆ ಅಟ್ರಾಕ್ಷನ್ ಇದೆ.
ಅಷ್ಟೇ. ಸೊ ಅದು ಯಾವಾಗ ಬ್ರೇಕ್ ಆಗುತ್ತೋ ಗೊತ್ತಿಲ್ಲ. ಅದೇ ಥರ್ಡ್ ಪಾರ್ಟಿ ಸಿಚುವೇಷನ್ನಿಂದ ಕಂಪ್ಲೀಟಾಗಿ ಲಾಸ್ ಆಗೋಗಿ, ಮೋಸ ಆಗೋಗಿ, ಪೂರ್ತಿ ಅವ್ರ ಲೈಫೇ ಡ್ಯಾಮೇಜ್ ಆದಮೇಲೆ ಅವಾಗ ಅರ್ಥ ಮಾಡ್ಕೊತಾರೆ ಅಷ್ಟೆ. ನೋಡುವಂಥ ನನ್ನ ವ್ಯೂವರ್ಸು, ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುವೇಷನ್ನ ಪ್ರೀತಿ ಮಾಡ್ತಾಯಿದ್ದಾರೆ. ನೋಡುವಂಥ ನನ್ನ ವ್ಯೂವರ್ಸು, ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುವೇಷನ್ನ ಪ್ರೀತಿ ಮಾಡ್ತಾಯಿದ್ದಾರೆ, ನಿಜವಾಗ್ಲೂ ಪ್ರೀತಿ ಮಾಡ್ತಾಯಿದ್ದಾರೆ. ನೋಡುವಂಥ ನನ್ನ ವ್ಯೂವರ್ಸು, ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುವೇಷನ್ನ ನಿಜವಾಗ್ಲೂ ಪ್ರೀತಿ ಮಾಡ್ತಾಯಿದ್ದಾರೆ. ನೋಡುವಂಥ ನನ್ನ ವ್ಯೂವರ್ಸು, ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುವೇಷನ್ನ ನಿಜವಾಗ್ಲೂ ಪ್ರೀತಿ ಮಾಡ್ತಾಯಿದ್ದಾರೆ. ನೋಡುವಂಥ ನನ್ನ ವ್ಯೂವರ್ಸು, ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುವೇಷನ್ನ ನಿಜವಾಗ್ಲೂ ಪ್ರೀತಿ ಮಾಡ್ತಾಯಿದ್ದಾರೆ. ಓಕೆ, ನೋಡಿ 7 ಆಫ್ ವಾಂಡ್ಸ್ ಬಂದಿರೋದ್ರಿಂದ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುವೇಷನ್ನ ನಿಜವಾಗ್ಲೂ ಪ್ರೀತಿ ಮಾಡ್ತಾಯಿದ್ದಾರೆ ಅಂದರೆ ಇಲ್ಲ. ನೋಡಿ, ಯಾಕಂದರೆ ಈ ಕಾರ್ಡಲ್ಲಿ ಒಬ್ಬ ವ್ಯಕ್ತಿ ಹಿಂದೆ ತಿರುಗಿ ನೋಡ್ತಾ ಇದ್ದಾರೆ. ಮುಂದ್ಗಡೆ ಥರ್ಡ್ ಪಾರ್ಟಿ ಡೈರೆಕ್ಷನ್ ಇರ್ಬೋದು, ಬಟ್ ಆದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಹಿಂದೆ ಬರಬೇಕಂತ ಯೋಚನೆ ಮಾಡ್ತಾಯಿದ್ದಾರೆ. ಯಾಕಂದರೆ ಮುಂದೆ ಹೋದಷ್ಟು ಅಲ್ಲಿ ನೀರು ಹರಿತಾ ಇದೆ, ಅಲ್ಲಿ ಬೀಳ್ತಾರೆ. ಈ ಕಾರ್ಡಿನ ಅರ್ಥ ಇದು. ಸೊ ಹಂಗೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಕೂಡ ಅಷ್ಟೇ ಥರ್ಡ್ ಪಾರ್ಟಿ ಸಿಚುವೇಷನ್ ಕಡೆ ಇವಾಗ ಅಟ್ರಾಕ್ಷನ್ ಆಗಿ ಹೋಗ್ತಾ ಇದ್ರೂ ಅಲ್ಲಿ ಫಾಲ್ಸ್ ಆಗಿ ಡ್ಯಾಮೇಜ್ ಆಗ್ತಾರೆ. ಅವ್ರಿಗೆ ಗೊತ್ತಿದೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ. ಆದರೆ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಏನು ಗೊತ್ತಾ, ನಿಮ್ಮನ್ನು ನಿಜವಾಗ್ಲೂ ಪ್ರೀತಿ ಮಾಡ್ತಾ ಇದ್ದಾರೆ. ನಿಮ್ಮ ಜೊತೆನೇ ಲೈಫ್ ಲಾಂಗ್ ಇರಬೇಕು, ನಿಮ್ಮ ಜೊತೆನೇ ಇರಬೇಕಂತ ಎಲ್ಲ ಇದೆ. ಬಟ್ ಆದರೆ ಈ ಥರ್ಡ್ ಪಾರ್ಟಿ ಸಿಚುವೇಷನ್ ಜೊತೆ ಒಂದು ಅಟ್ರಾಕ್ಷನ್ ಅಷ್ಟೇ. ಅದು ಸುಮ್ಮನೆ ಆಗಿ ಅಂದರೆ ಕೆಲವೊಂದು ಸ್ವಲ್ಪ ದಿವಸಗಳ ಕಾಲ, ಸ್ವಲ್ಪ ದಿನಗಳ ಕಾಲ, ಜಾಸ್ತಿ ದಿವಸ ಇದ್ದು ಎಂಜಾಯ್ ಮಾಡ್ಕೊಳ್ಳೋಣ, ಕಾಲ ಕಳೆಯೋಣ ಅಂತ ತುಂಬ ಟ್ರೈ ಮಾಡ್ತಾರೆ. ಬಟ್ ಆದರೆ ಆ ಒಂದು ಅಟ್ರ್ಯಾಕ್ಷನ್ನು, ಆ ಒಂದು ನಡತೆ, ಆ ಒಂದು ವಿಧಾನದಿಂದ ನೀವು ದೂರ ಆಗ್ಬಿಡ್ತೀರ ಅನ್ನೋ ಒಂದು ಕಾಮನ್ ಸೆನ್ಸ್ ಅಂದರೆ ಪರಿಜ್ಞಾನ ಅನ್ನೋದು ಯೋಚನೆ ಮಾಡ್ತಾಯಿಲ್ಲ. ಒಬ್ಬ ವ್ಯಕ್ತಿ ಮುಂದೆ ಇನ್ನೊಬ್ಬ ವ್ಯಕ್ತಿನ ತಗೊಂಬಂದುಬಿಟ್ರೆ ಅವ್ರಿಗೆ ಹರ್ಟ್ ಆಗುತ್ತೆ, ಜಲಸ್ ಫೀಲ್ ಆಗುತ್ತೆ ಅನ್ನೋ ಯೋಚನೆ ಇಲ್ದಿರ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಈಗೆಲ್ಲ ಮಾಡ್ತಾಯಿದ್ದಾರೆ. ಅಂದರೆ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುವೇಷನ್ಗಡೆ ಅಟ್ರಾಕ್ಷನ್ ಆಗ್ತಾಯಿದ್ದಾರೆ. ಅಷ್ಟು ದಿವಸ ಇರೋಣ ಥರ್ಡ್ ಪಾರ್ಟಿ ಸಿಚುವೇಷನ್ ಜೊತೆ, ಆಮೇಲೆ ನನ್ನ ಮನಸ್ಸಲ್ಲಿರೋಂಥ ವ್ಯಕ್ತಿ ಜೊತೆ ನಾವು ಇದ್ದೋಗೋಣ ಅಂತ ಒಂದು ಯೋಚನೆ ಮಾಡ್ತಾರೆ. ಬಟ್ ಆದರೆ ಥರ್ಡ್ ಪಾರ್ಟಿ ಸಿಚುವೇಷನ್ ಇಷ್ಟಪಡ್ತಾ ಇಲ್ಲ. ಸೊ ಈ ಕ್ವಶನ್ ಏನಂದರೆ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುವೇಷನ್ನ ಪ್ರೀತಿ ಮಾಡ್ತಾರೆ ಅಂದರೆ ಅವರು ಥರ್ಡ್ ಪಾರ್ಟಿ ಸಿಚುವೇಷನ್ನ ಪ್ರೀತಿ ಮಾಡ್ತಿಲ್ಲ, ಬಟ್ ಅಟ್ರಾಕ್ಷನ್ ಅನ್ನೋದು ಮಾತ್ರ ಇದೆ. ಥರ್ಡ್ ಪಾರ್ಟಿ ಸಿಚುವೇಷನ್ ಜೊತೆ ಹೆಚ್ಚಾಗಿ ಮಾತಾಡ್ಬೋದು, ಕಮ್ಯುನಿಕೇಷನ್ ಮಾಡ್ಬೋದು, ಎಲ್ಲ ಥರದ ಅಟ್ರಾಕ್ಷನ್ನು ಎಲ್ಲ ಇರ್ಬೋದು. ಬಟ್ ಆದರೆ ನಿಜವಾಗ್ಲೂ ಪ್ರೀತಿ ಮಾಡ್ತಾರದು ಮಾತ್ರ ನಿಮ್ಮನ್ನು, ಅಟ್ರಾಕ್ಷನ್ ಇರೋದು ಅವ್ರ ಕಡೆ. ನೋಡುವಂಥ ನನ್ನ ವ್ಯೂವರ್ಸು, ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಯಾಕೆ ಇಷ್ಟು ಕನ್ಫ್ಯೂಷನ್ ಮಾಡ್ತಾಯಿದ್ದಾರೆ ನನ್ನ ವ್ಯೂವರ್ಸ್ನ. ನೋಡುವಂಥ ನನ್ನ ವ್ಯೂವರ್ಸು, ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ನನ್ನ ವ್ಯೂವರ್ಸ್ನ ಯಾಕೆ ಇಷ್ಟು ಕನ್ಫ್ಯೂಷನ್ ಮಾಡ್ತಾಯಿದ್ದಾರೆ ಈ ಪ್ರೀತಿ ವಿಚಾರದಲ್ಲಿ. ಯಾಕೆ ಇಷ್ಟು ಕನ್ಫ್ಯೂಷನ್ ಮಾಡ್ತಾಯಿದ್ದಾರೆ ಈ ಪ್ರೀತಿ ವಿಚಾರದಲ್ಲಿ. ನೋಡಿ, ನಾನು ಅದೇ ಹೇಳ್ದಾಗೆ 2 ಆಫ್ ಪೆಂಟಿಕಲ್ಸ್ ಬಂದುಬಿಡ್ತು. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ 2 ಆಪ್ಷನ್ಸು. ಒಂದು ಆಯ್ಕೆ ಮಾಡಿಕೊಂಡ್ರೆ ನಿಮ್ಮನ್ನು ಆಯ್ಕೆ ಮಾಡ್ಕೊಳ್ಳೋಣ, ಇಲ್ಲಾಂದರೆ ಥರ್ಡ್ ಪಾರ್ಟಿ ಸಿಚುವೇಷನ್ ಕಡೆ ಹೋಗೋಣ. ಒಂದು ನಿಮ್ಮ ಕಡೆ ನಿಜವಾಗ್ಲೂ ನಿಜವಾದ ಪ್ರೀತಿ ಇದೆ, ಇನ್ನೊಂದು ಕಡೆ ಅಟ್ರಾಕ್ಷನ್ ಇದೆ. ಸೊ ಎರಡನ್ನೂ ಬ್ಯಾಲೆನ್ಸ್ ಮಾಡೋಕ್ಕಾಗದೆ ಒದ್ದಾಡ್ತಾ ಇದ್ದಾರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ. ಥರ್ಡ್ ಪಾರ್ಟಿ ಸಿಚುವೇಷನ್ನು ಬೇಕು, ನೀವು ಬೇಕು, ಅದು ಸಾಧ್ಯನಾ? ಯಾವುದಾದ್ರೂ ಒಂದು ಕಡೆ ಹೋಗಬೇಕು. ಒಂದು ಫ್ಯಾಮ್ಲಿನೂ ಬೇಕು, ನೀವು ಬೇಕು, ಇಲ್ಲ ಅವರು ಬೇಕು, ನೀವು ಬೇಕು. ಸೊ ಇದೇನು ಆಟ? ಸೊ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ಅದೇ ಉದ್ದೇಶ ಇದ್ದರೆ ಎರಡು ಕಡೆ ಬ್ಯಾಲೆನ್ಸ್ ಮಾಡೋಣ ಅಂತ ನೋಡ್ತಾರೆ. ಬಟ್ ಆದರೆ ನೀವು ಥರ್ಡ್ ಪಾರ್ಟಿ ಸಿಚುವೇಷನ್ನ ಒಪ್ಕೊಳಕ್ಕೆ ನೀವು ರೆಡಿ ಇಲ್ಲ. ಸೊ ನೀವು ಒಪ್ಕೊಳೋದಿಲ್ಲ. ಸೊ ಅದಕ್ಕೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಆ ಥರ್ಡ್ ಪಾರ್ಟಿ ಸಿಚುವೇಷನ್ ಯಾವಾಗ ಬ್ರೇಕ್ ಮಾಡ್ಕೊಂಡು ಬರ್ತಾರೋ ಬರಲಿ, ಅಲ್ಲಿವರೆಗೂ ನೀವು ಬಿಟ್ಬಿಡಿ ಅಷ್ಟೆ. ಸೊ ಇದು ನನ್ನೊಂದು ಸಜೆಷನ್ ಅಷ್ಟೇ. ನಿಮ್ಗೆ ಏನು ಅನಿಸುತ್ತೋ ಅದು ಮಾಡಿ ಅಷ್ಟೆ. ಸೊ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ಮಾತ್ರ ಅದೇ 2 ಸೈಡು. ಒಂದು ಕಡೆ ಯಾರಿಗಿರುತ್ತೋ ನೋಡಿ, ಲವ್ ಮಾಡ್ತಾ ಇರೋರೆಲ್ಲ ನೋಡ್ಕೊಳ್ಳಿ. 2 ಸೈಡ್ ಲವರ್ಸ್ ಆಗಿದ್ದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುವೇಷನ್ ನಿಮ್ಮ ಲೈಫಲ್ಲಿ ಏನೇ ಇರಲಿ ಅವ್ರ ಕಡೆನೇ ಜಾಸ್ತಿ ಅಟ್ರಾಕ್ಷನ್ ಇದೆ, ನಿಮ್ಮನ್ನು ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತಾಯಿದ್ದಾರೆ. ಬಟ್ ಆದರೆ ನಿಮ್ಮನ್ನು ನಿಜವಾಗ್ಲೂ ಪ್ರೀತಿ ಮಾಡ್ತಾರೆ. ಬಟ್ ಆದರೆ ನೆಗ್ಲೆಕ್ಟ್ ಅನ್ನೋದು ಇದೆ ನಿಮ್ಮ ಕಡೆ. ಬಟ್ ಥರ್ಡ್ ಪಾರ್ಟಿ ಸಿಚುವೇಷನ್ ಕಡೆ ಅಟ್ರಾಕ್ಷನ್ ಇದೆ. ಅದು ಫ್ಯಾಮಿಲಿ ಆಗಿರ್ಬೋದು, ಪರ್ಸನ್ ಆಗಿರ್ಬೋದು, ಅಥವಾ ಇನ್ಯಾವುದೇ ಥರ್ಡ್ ಪಾರ್ಟಿ ಸಿಚುವೇಷನ್ಸ್ ಆಗಿರ್ಬೋದು, ಕೆರಿಯರು, ಫ್ಯಾಮಿಲಿ. ಸೊ ಆ ರೀತಿ ಅದೇ ಅವ್ರು ನಿಮ್ಮನ್ನು ಕನ್ಫ್ಯೂಸ್ ಮಾಡ್ತಾರದು. ಅದಕ್ಕೆ ಅವ್ರಿಗೆ 2 ಆಪ್ಷನ್ಸ್ ಇಟ್ಕೊಂಡಿದ್ದಾರೆ, ಒಂದು ಥರ್ಡ್ ಪಾರ್ಟಿ, ಇನ್ನೊಂದು ನೀವು. ಅದಕ್ಕೆ ಕನ್ಫ್ಯೂಷನ್ ಮಾಡ್ತಾಯಿದ್ದಾರೆ ನಿಮ್ಮನ್ನು. ನೋಡುವಂಥ ನನ್ನ ವ್ಯೂವರ್ಸು, ಥರ್ಡ್ ಪಾರ್ಟಿ ಸಿಚುವೇಷನ್ನ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಬ್ರೇಕ್ ಮಾಡ್ತಾರೆ. ನೋಡುವಂಥ ನನ್ನ ವ್ಯೂವರ್ಸ್, ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುವೇಷನ್ನ ಬ್ರೇಕ್ ಮಾಡ್ತಾರೆ. ನೋಡುವಂಥ ನನ್ನ ವ್ಯೂವರ್ಸ್, ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುವೇಷನ್ನ ಬ್ರೇಕ್ ಮಾಡ್ತಾರೆ. ನೋಡುವಂಥ ನನ್ನ ವ್ಯೂವರ್ಸ್, ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುವೇಷನ್ನ ಬ್ರೇಕ್ ಮಾಡಿ ನನ್ನ ವ್ಯೂವರ್ಸ್ನ ಒಪ್ಕೊತಾರೆ. ಓಕೆ,
ನೋಡಿ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಅಷ್ಟು ಬೇಗ ಥರ್ಡ್ ಪಾರ್ಟಿ ಸಿಚುವೇಷನ್ನ ಬ್ರೇಕ್ ಮಾಡೋಕ್ಕೆ ಒಪ್ಕೊಳ್ತಾ ಇಲ್ಲ. ಸೊ 9 ಆಫ್ ಸಾರ್ಟ್ಸು, ಒಂದು ಅವ್ರನ್ನೂ ಬಿಡೋಕ್ಕಾಗದೆ ನಿಮ್ಮನ್ನು ಬಿಡೋಕ್ಕಾಗ್ದರೆ ಒದ್ದಾಡ್ತಾ ಇದ್ದಾರೆ. ಸೊ ಇದನ್ನು ನಾವು ಏನು ಮಾಡೋಕ್ಕಲ್ಲ, ಇದನ್ನು ಟೈಮೇ ಡಿಸೈಡ್ ಮಾಡಬೇಕು. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುವೇಷನ್ ಜೊತೆ ಇರ್ತಾರ, ನಿಮ್ಮ ಜೊತೆ ಇರ್ತಾರ, ಯಾರನ್ನು ನೋಡ್ಕೊತಾರೆ ಅನ್ನೋದು ಟೈಮ್ ಡಿಸೈಡ್ ಮಾಡಬೇಕು. ಬಟ್ ಆದರೆ ಒಂದಂತೂ ನಿಜ, ನಿಮ್ಮಷ್ಟು ಚೆನ್ನಾಗಿ ನೋಡ್ಕೊಳೋರು ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ಸಿಗ್ತಾ ಇಲ್ಲ. ಥರ್ಡ್ ಪಾರ್ಟಿ ಸಿಚುವೇಷನ್ ಜೊತೆ ಅಟ್ರಾಕ್ಷನ್ ಮಾತ್ರ ಇದೆ, ಅದು ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೂ ಗೊತ್ತಾಗ್ತಾ ಇದೆ. ಬಟ್ ಆದರೆ ಥರ್ಡ್ ಪಾರ್ಟಿ ಸಿಚುವೇಷನ್ ಏನೇ ಆಗಿರಲಿ, ಅವ್ರ ಜೊತೆ ಮಾತಾಡೋದು, ಕಮ್ಯುನಿಕೇಷನ್ ಮಾಡೋವಂಥದ್ದು, ಫೋನು, ಕಾಲ್ಸು, ಮೆಸೇಜಸ್ಸು ಅಥವಾ ಇನ್ನೂ ನಾನು ಅದೆಲ್ಲ ಹೇಳ್ಬಾರ್ದು. ಸೊ ಆ ಥರ ಏನೇನೋ ಇರುತ್ತೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ. ಥರ್ಡ್ ಪಾರ್ಟಿ ಸಿಚುವೇಷನ್ ಏನೇ ಆಗಿರಲಿ ಅದ್ರ ಜೊತೆ ಅದಕ್ಕೆ ಅಟ್ರಾಕ್ಷನ್ ಆಗ್ತಿದ್ದಾರೆ ಅಂತ ಹೇಳ್ಬೋದು. ನನ್ನ ವ್ಯೂವರ್ಸ್ಗೆ ಏಂಜಲ್ ಗೈಡೆನ್ಸ್ ಏನು? ವ್ಯೂವರ್ಸ್ಗೆ ಏಂಜಲ್ ಗೈಡೆನ್ಸ್ ಏನು? ನನ್ನ ವ್ಯೂವರ್ಸ್ಗೆ ಏಂಜಲ್ ಗೈಡೆನ್ಸ್ ಏನು? ನನ್ನ ವ್ಯೂವರ್ಸ್ಗೆ ಏಂಜಲ್ ಗೈಡೆನ್ಸ್ ಏನು? ನನ್ನ ವ್ಯೂವರ್ಸ್ಗೆ ಏಂಜಲ್ ಗೈಡೆನ್ಸ್. ಓಕೆ, ಲೆಟ್ ಗೋ. ನೋಡಿ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮ ಲೈಫಲ್ಲಿ ಬರಬೇಕಂತ ದೇವರೇ ನಿರ್ಧಾರ ಮಾಡಿದರೆ ಖಂಡಿತ ಬರ್ತಾರೆ. ನೀವು ಅವ್ರಿಗೋಸ್ಕರ ನಿಮ್ಮ ಜೀವನನ ಕೊರಗ್ತಾ ಹಾಳು ಮಾಡ್ಕೊತ, ನಗೋದನ್ನ ಬಿಟ್ಬಿಡ್ತು, ಊಟ ಮಾಡೋದು ಬಿಟ್ಬಿಡ್ತು, ತಿಂಡಿ ತಿನ್ನೋದು ಬಿಟ್ಬಿಡ್ತು, ಪ್ರತಿ ದಿವಸ ಅವ್ರಿಗೋಸ್ಕರ ಯೋಚನೆ ಮಾಡ್ಕೊಂಡು ತಲೆ ಕೆಡ್ಸ್ಕೊಂಡು ಹುಚ್ಚರಂತೆ ಬದುಕ್ತಾ ಇದ್ದರೆ ಸುಮ್ಮನೆ ಕಷ್ಟ ಆಗುತ್ತೆ. ನಿಮ್ಮ ಜೀವನ ನೀವು ಹಾಳು ಮಾಡ್ಕೊತೀರ. ಯಾಕಂದರೆ ನಿಮ್ಮನ್ನು ನಂಬಿ ತುಂಬ ಜನ ಇರ್ತಾರೆ, ನಿಮ್ಮ ಪೇರೆಂಟ್ಸ್ ಇರ್ತಾರೆ, ಅಥವಾ ನಿಮ್ಮನ್ನು ನಂಬಿದಂಥವ್ರು ಇರ್ತಾರೆ, ನಿಮ್ಮನ್ನು ಪ್ರೀತಿ ಮಾಡೋರು ತುಂಬ ಜನ ಇದ್ದಾರೆ. ನೀವು ಅವ್ರನ್ನೆಲ್ಲ ಬಿಟ್ಬಿಡ್ತು ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿನ ಪ್ರೀತಿ ಮಾಡ್ತಾಯಿದ್ರು, ಅದಕ್ಕೆ ಲೆಟ್ ಗೋ ಅಂತ ಬರ್ತಾಯಿದೆ. ಸೊ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಗೆ ಬರಬೇಕಂತಿದ್ರೆ ಅವ್ರು ಖಂಡಿತ ಬರ್ತಾರೆ. ನೀವು ಅವ್ರ ಬಗ್ಗೆ ತಲೆ ಕೆಡ್ಸ್ಕೊಳೋದಕ್ಕಿಂತ ನಿಮ್ಮ ಒಂದು ಕೆಲಸಗಳನ್ನ ಮಾಡ್ತಾ ನೀವು ನಿಮ್ಮ ಜೀವನದಲ್ಲಿ ನೀವು ಮುಂದೆ ಹೋಗಿ. ಏನಾದರೂ ಇನ್ಕಂಪ್ಲೀಟ್ ಕೆಲಸಗಳಿದ್ರೆ, ಸೊ ಅದು ಇನ್ಕಂಪ್ಲೀಟ್ ಇರೋವಂಥ ಕೆಲಸಗಳನ್ನೆಲ್ಲ ನಿಮ್ಮ ಲೈಫಲ್ಲಿ ನೀವು ಮಾಡಿ ಅವ್ರು ಬರೋರಾಗಿದ್ದರೆ ಬಂದೇ ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಲೆಟ್ ಗೋ ಅಂತ ಹೇಳ್ತಾ ಇದ್ದಾರೆ. ಇಫ್ ಯು ಬಿಲೀವ್, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಗೆ ಲೈಫಲ್ಲಿ ಬಂದೇ ಬರ್ತಾರಂತ ನೀವು ನಂಬಿಕೆನ ಇಟ್ಕೊಳ್ಳಿ. ಸೊ ನಿಮಗೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಬರಲ್ಲ ಅಂತ ಅದೊಂದು ಟ್ರಸ್ಟ್ ಇಲ್ಲ. ಸೊ ಆದರೆ ಯಾಕೆ ಟ್ರಸ್ಟ್ ಇಲ್ಲ ಅಂದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುವೇಷನ್ಗೆ ಅಟ್ರಾಕ್ಷನ್ ಆಗಿದ್ದಾರೆ. ಓಕೆ, ನಾನು ಅರ್ಥ ಮಾಡಿಕೊಂಡೆ. ಸೊ ನಿಮ್ಮ ಮೇಲೆ ನೀವು ನಂಬಿಕೆನಿಟ್ಟು ನಿಮ್ಮ ಜೀವನದಲ್ಲಿ ನೀವು ಕೆಲಸಗಳು ಮಾಡಿ. ಯಾಕಂದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಅವರ ಒಂದು ಕೆಲಸ ಅವ್ರ ಲೈಫಲ್ಲಿ ಅವರು ಸಕ್ಸಸ್ ಆಗಿ ಮುಂದಕ್ಕೆ ಹೋಗ್ತಾನೆ ಇದ್ದಾರೆ. ಬಟ್ ಇಲ್ಲಿ ಅವ್ರಿಗೋಸ್ಕರ ತಲೆ ಕೆಡ್ಸ್ಕೊಂಡು ಹಾಳಾಗ್ತಾ ಇರೋದು ನೀವು. ಸೊ ಅದಕ್ಕೋಸ್ಕರ ನಿಮ್ಮ ಒಂದು ವರ್ಕ್ಸ್ನು ಕಂಪ್ಲೀಟ್ ಮಾಡ್ಕೊಳ್ಳಿ. ಇಫ್ ಯು ಬಿಲೀವ್, ನಿಮಗೆ ಸಕ್ಸಸ್ ಅನ್ನೋದು ನಿಮ್ಮ ಲೈಫಲ್ಲಿದೆ. ಓಕೆನಾ? ನಿಮ್ಮ ಲೈಫಲ್ಲೂ ನೀವು ಕೂಡ ಸಕ್ಸಸ್ ಆಗಬೇಕು. ಯಾಕಂದರೆ ನಿಮ್ಮದು ಏನಾದರೂ ಇನ್ಕಂಪ್ಲೀಟ್ ವರ್ಕ್ಸ್ ಇದ್ದರೆ ಕಂಪ್ಲೀಟ್ ಮಾಡಿ ಸಕ್ಸಸ್ ಆಗಿ. ಓಕೆನಾ? ಅದನ್ನೇ ಹೇಳ್ತಾಯಿದ್ರೆ ಟ್ಯಾರೋ ಟ್ರೇಡಿಂಗ್. ಸೊ ಈ ರೀಡಿಂಗ್ ಕನೆಕ್ಟ್ ಆದರೆ ರಿಸೀವ್ ಮಾಡ್ಕೊಳ್ಳಿ, ಅದರ್ವೈಸ್ ಈ ರೀಡಿಂಗ್ನ ಸ್ಕಿಪ್ ಮಾಡಿ ಅಷ್ಟೇ.